ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ಉಡುಪಿ ಶ್ರೀ ಕೃಷ್ಣ ಮಠದ ಸ್ಟೈಲಲ್ಲಿ ಸುವರ್ಣಗಡ್ಡೆಯ ಪಲ್ಯ. ಇದು ತುಂಬ ಚೆನ್ನಾಗಿರುತ್ತೆ. ಕೃಷ್ಣ ಮಠದಲ್ಲಿ ಹೀಗೆ ಮಾಡೋ ಥರನೇ ಮಾಡ್ತೀವಿ. ಇವತ್ತು ನೋಡಿ, ಅದಕ್ಕೆ ಈ ಥರ ಹೆಚ್ಚಿ ತಗೊಳ್ಬೇಕು. ಇಷ್ಟು ಸೈಜ್ ಇರಬೇಕು. ಇಷ್ಟು ಸೈಜ್ ಬಿದ್ದರೆ ಕರೆಕ್ಟ್ ಆಗುತ್ತೆ. ಈಗ ಇದನ್ನು ನಾವೊಂದು ಕುಕ್ಕರ್ಗೆ ಹಾಕೋಣ. ಸಣ್ಣ ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ರಸ. ಇದು ನಿಂಬೆಹಣ್ಣು ದಪ್ಪ ಬೇಡ, ಸ್ವಲ್ಪ ಅದಕ್ಕಿಂತ ಕಡಿಮೆನೆ. ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, 1 ಸ್ಪೂನ್ ಅರಿಶಿನ. ನಾವೆಲ್ಲ ಅಡುಗೆಯಲ್ಲೂ ಬಳಸಬೇಕು ಅರಿಶಿನ. ಈಗ ಇದನ್ನೊಂದು ಸಲ ಹೀಗೆ ಕುಲ್ಕಿ ಹಾಗೆ ಮಾಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು, ಸ್ವಲ್ಪನೇ ಒಂದು 2 ಸ್ಪೂನ್. ಅದು ಹುಳಿ ಹಾಕಿದ್ದೀವಲ್ಲ ಅಷ್ಟೇ ಸಾಕು, ಒಂದು 2 ಸ್ಪೂನ್. ಈಗ ಇದನ್ನು ಮುಚ್ಚಳ ಮುಚ್ಚಿ ಕೂಗಿಸ್ಬಾರ್ದು. ಕೂಗಿಸಿದ್ರೆ ತುಂಬ ಮೆತ್ತಗಾಗೋಗುತ್ತೆ. ಹಾಗೆ ಬೇಯಿಸಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಕುಕ್ಕರ್ ಇಟ್ಟು ಕೂಗುವ ಮೊದಲೇ ಆಫ್ ಮಾಡಬೇಕು. ಇಲ್ಲದ್ರೆ ಕೂಗ್ಬಿಟ್ರೆ ತುಂಬ ಮೆತ್ತಗಾಗತ್ತೆ. ಹಾಗೆ ಬೇಯಿಸಿದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಕೂಗುವ ಮೊದಲೇ ಆಫ್ ಮಾಡಿಬಿಡ್ಬೇಕು. ಈಗ ನಾನು ಒಲೆ ಮೇಲೆ ಇಡ್ತೇನೆ. ಬಾಣಲೆ ಇಟ್ಟಿದ್ದೇನೆ. ಈಗ ಪಲ್ಯಕ್ಕೆ ಬೇಕಾಗುವಂಥ ಮಸಾಲೆ ಹುರಿಯೋಣ. ಫಸ್ಟು ಧನಿಯಾ ಒಂದು ಸ್ಪೂನ್, ಉದ್ದಿನಬೇಳೆ ಒಂದು 3/4 ಸ್ಪೂನ್, ಮೆಂತ್ಯ ಒಂದು 1/4 ಸ್ಪೂನ್. ಮೆಂತ್ಯ ಜಾಸ್ತಿ ಬೇಡ, 1/4 ಸ್ಪೂನ್ ಅಷ್ಟೇ. ಇಷ್ಟೇ 4 ಕಾಳು ಮೆಂತ್ಯ. ಮತ್ತು ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 7 ಅಥವಾ 8. ಇದು ಬ್ಯಾಡಿಗೆ ಹಾಕಿದ ಕಾರಣ ನಾನು 7-8 ಹಾಕ್ತಾಯಿದ್ದೀನಿ. ಖಾರದ್ದು ಹಾಕಿದ್ರೆ 2 ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಇದು ಡ್ರೈ ರೋಸ್ಟು, ಎಣ್ಣೆ ಹಾಕಬಾರ್ದು, ಹಾಗೆ ಹುರಿಬೇಕು. ನಾನು ಹುರಿತಾ ಇರ್ತೇನೆ. ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡಿ. ಮಾಡಿರೋರಿಗೆಲ್ಲ ಧನ್ಯವಾದಗಳು. ಮಾಡ್ದಿರೋರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ವಿಡಿಯೋ ನೋಡಿ. ಡ್ರೈ ರೋಸ್ಟ್ ಮಾಡಿದ್ರೇ ಇದು ಚೆನ್ನಾಗಿರುತ್ತೆ. ಕೆಲವರು ಎಣ್ಣೆ ಹಾಕಿ ಹುರಿತಾರೆ, ಹಾಗೂ ಮಾಡ್ಬೋದು. ಈಗ ಇದು ಸ್ವಲ್ಪ ಹುರಿದು ಆಗ್ತಾ ಬರ್ತಾ ಇದೆ ಅನ್ನೋವಾಗ ಸ್ವಲ್ಪ ಜೀರಿಗೆ ಹಾಕಬೇಕು. ಫಸ್ಟೇ ಹಾಕಿದರೆ ಅದು ಸೀದೋಗುತ್ತೆ. ಜೀರಿಗೆ ಸಣ್ಣಕ್ಕಿರುತ್ತಲ್ಲ, ಇದೆಲ್ಲ ದಪ್ಪ ಇರುತ್ತೆ. ಸೊ ಇದೆಲ್ಲ ಹುರಿದು ಸ್ವಲ್ಪ ಆಯಿತು ಅಂತ ಬರುವಾಗ ಜೀರಿಗೆ ಹಾಕಬೇಕು. ನೋಡಿ, ಇಷ್ಟ ಆಗಿರುವಾಗ ಈಗ ಜೀರಿಗೆ ಒಂದು 1/2 ಸ್ಪೂನ್. ಪೈಲ್ಸ್ ಇರೋರು ಒಂದಿನ ಬಿಟ್ಟು ಒಂದಿನ ಸುವರ್ಣಗಡ್ಡೆಯನ್ನು ತಿಂದರೆ ಒಳ್ಳೆಯದು. ಪೈಲ್ಸ್ಗೆ ತುಂಬ ಬೆಸ್ಟ್ ಮೆಡಿಸಿನ್ ಅಂದರೆ ಇದೆ, ಔಷಧಿ ಅಂದರೆ ಇದೆ. ಆಹಾರದಲ್ಲೇ ಔಷಧಿ. ಪೈಲ್ಸ್ನವರು ದಿನ ಬಿಟ್ಟು ದಿನ ತಿಂದರೆ ತುಂಬ ಒಳ್ಳೆಯದು. ಸುವರ್ಣಗಡ್ಡೆ ಬಗ್ಗೆ ಹೇಳ್ತಾ ಹೋದರೆ ಒಂದು ವಿಡಿಯೋನೇ ಮಾಡ್ಬೋದು, ಅಷ್ಟು ಬೆನಿಫಿಟ್ಸ್ ಇದೆ. ಇದು ಗಿಡ ಕೂಡ ಅಷ್ಟೇ. ಒಂದು ಗಿಡ ಹಾಕಿದರೆ ಅದು ಬೆಳೀತಾನೇ ಹೋಗುತ್ತೆ, ಹಬ್ಕೊಂಡು ಹೋಗ್ತಾ ಇರುತ್ತೆ ಸೈಡಲ್ಲೆಲ್ಲ. ನಾನು ಮತ್ತು ಉಡುಪಿ ಮಂಗಳೂರು ಸೈಡು ತೆಂಗಿನೆಣ್ಣೆ ಹಾಕಿ ಮಾಡ್ತಾರೆ. ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಇದೇ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ತೆಂಗಿನೆಣ್ಣೆಯಲ್ಲೇ ಒಗ್ಗರಣೆ ಹಾಕೋಣ. ಸ್ವಲ್ಪ ಆಗಬೇಕು. ಸುವರ್ಣಗಡ್ಡೆ ಕೂಡ ಅಷ್ಟೇ ನೋಡಿ ತೊಗೊಂಡು ಬರಬೇಕು. ವೈಟ್ ಕಲರ್ ಇದ್ದರೆ ಅಷ್ಟು ಒಳ್ಳೇದಿರೋದಿಲ್ಲ. ಸ್ವಲ್ಪ ಬಣ್ಣ ಬಂದಿರಬೇಕು. ಬಣ್ಣ ಬಂದಿದ್ದರೆ ಅದು ತುರ್ಕೆ ಬರೋದಿಲ್ಲ. ತುರ್ಕೆ ಅಂದರೆ ನಾವೇ ಬರೋದಿಲ್ಲ. ಇಲ್ಲದ್ರೆ ಪಿಚ್ಚಿಂಗ್ಸ್ ಎಲ್ಲ ಶುರು ಆಗುತ್ತೆ. ಸೊ ಗಡ್ಡೆ ತರುವಾಗ ಕೂಡ ನೋಡಿ ತರಬೇಕು. ಸ್ವಲ್ಪ ಕಲರ್ ಆಗಿರುವಂಥ ಗಡ್ಡೆ. ಕಟ್ ಮಾಡುವಾಗ ಗೊತ್ತಾಗುತ್ತೆ. ಇಡೀ ಗಡ್ಡೆ ತಂದರೆ ಅಷ್ಟು ಗೊತ್ತಾಗೋದಿಲ್ಲ. ಕಟ್ ಮಾಡಿರೋ ಗಡ್ಡೆ ಇದ್ದರೆ ನೋಡಿ ತರ್ಬೋದು. ಗಡ್ಡೆ ಚೆನ್ನಾಗಿರುತ್ತಂದರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಆಗಿದೆ. ಇದು ಕಲರ್ ಬಂದಿದೆ ನೋಡಿ. ಜೀರಿಗೆ ಲಾಸ್ಟಲ್ಲಿ ಹಾಕಿದರೆ ಘಮ್ ಅಂತ ಇದೆ. ಫಸ್ಟೇ ಹಾಕಿದರೆ ಸೀದೋಗುತ್ತೆ. ಈಗ ಆಫ್ ಮಾಡ್ತೇನೆ. ಈಗ ಇದು ಆರಿದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಒದ್ದೆ ಇಲ್ದಿರೋ ಜಾರ್ ತಗೊಳ್ಬೇಕು. ಈಗ ಆರಿದೆ.
ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೀರು ಹಾಕ್ದಿರ ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು. ನೋಡಿ ಹೀಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೇ ಆಗೋದದು, ಇನ್ನೂ ನೈಸ್ ಆಗೋದಿಲ್ಲ. ಇಷ್ಟ ಆದಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕಿ ಒಂದು ಸಲ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೀರು ಹಾಕಬಾರ್ದು, ಜಸ್ಟ್ ಗರ್ರನ್ಸ್ಕೊಂಡು ಬರಬೇಕು ಅಷ್ಟೇ, ನೀರು ಹಾಕಬಾರ್ದು. ನೋಡಿ ಹೀಗೆ ಮಾಡ್ಕೊಂಡು ಬರಬೇಕು. ಈಗ ಬಾಣಲೆ ಇಟ್ಟು ಒಗ್ಗರಣೆ ಹಾಕೋಣ. ಬಾಣಲೆ ಇಟ್ಟಿದ್ದೀನಿ, ಬಾಣಲೆ ಕಾದಿದೆ. ಈಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕೋದು. ಉಡುಪಿ ಅಡುಗೆ ಅಂದರೆ ತೆಂಗಿನ ಎಣ್ಣೆ ಹಾಕಿ ಮಾಡ್ತಾರೆ ಅವರು, ಇದಕ್ಕೆ ಅದೇ ಸರಿಯಾಗೋದು. ಸ್ವಲ್ಪ ತೆಂಗಿನ ಎಣ್ಣೆ ಒಂದು 3-4 ಸ್ಪೂನ್ ಹಾಕಿದ್ದೀನಿ. ಸಾಸಿವೆ, ಮತ್ತು ಇಂಗು. ಇದು ಗ್ಯಾಸ್ಟ್ರಿಕ್ ಆಗುತ್ತೆ, ಸೊ ಯಾವುದೇ ಗಡ್ಡೆಗಳಾಗಲಿ ಗ್ಯಾಸ್ಟ್ರಿಕ್ ಆಗುತ್ತೆ, ಸ್ವಲ್ಪ ಇಂಗು ಹಾಕಬೇಕು. ಸ್ವಲ್ಪ ಸಾಸಿವೆ ಪಟ ಅನ್ನಲಿ. ನೋಡಿ ಇದಿಷ್ಟು ಬೆಂದಿದೆ, ತುಂಬಾ ಬೇಯಬಾರ್ದು, ಹಾಗೇನೇ ಇರಬಾರ್ದು, ಮೀಡಿಯಮ್ ಆಗಿದೆ. ಇದು ಕರೆಕ್ಟಾಗಿದೆ. ಹೀಗೆ ಮಾಡಿದ್ರೆ ಪುಡಿ ಆಗಬೇಕು. ಇಷ್ಟು ಬೆಂದಿದೆ. ಈಗ ಒಗ್ಗರಣೆಯಲ್ಲಿ ಒಂದು ಸಲ ಬೇಯಿಸ್ಕೊಂಡು ಆಮೇಲೆ ಪುಡಿ ಹಾಕೋಣ. ಉಪ್ಪು ಬೇಕಾದ್ರೆ ನೋಡಿ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಿ ಆಗಿದೆ. ಒಂದು ಸಲ ಟೇಸ್ಟ್ ನೋಡಿ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು, ಯಾಕೆಂದರೆ ಮಸಾಲೆಗೆ ನಾವು ಉಪ್ಪು ಹಾಕಿಲ್ಲ. ಉಡುಪಿಯಲ್ಲಿ ಎಲ್ಲರೂ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಕೆಲವೊಂದು ಅಡುಗೆಗೆ ತೆಂಗಿನ ಎಣ್ಣೆನೇ ಹಾಕಬೇಕು. ತಂಬಳಿ ಎಲ್ಲ ಮಾಡ್ತಾರೆ, ಅದಕ್ಕೊಂದು ತೆಂಗಿನ ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಂಬಳಿಗೆಲ್ಲ. ಮತ್ತು ಚುರುಮುರಿಗೆ ನೀವು ಒಮ್ಮೆ ತೆಂಗಿನ ಎಣ್ಣೆ ಹಾಕಿ ಚುರುಮುರಿ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ. ಸಾಸಿವೆ ಪಟ್ಪಟ ಅಂತ ಇದೆ. ಈಗ ಬೇಯಿಸಿರುವಂಥ ಗಡ್ಡೆ ಹಾಕಿಬಿಡೋಣ. ಇದು ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಈ ಬೇಯಿಸಿರುವಂಥ ಸುವರ್ಣಗಡ್ಡೆನ ಹಾಕುವಾಗ ಒಂದು ಘಮ್ಮಂತ ಒಂದು ಪರಿಮಳ ಬರುತ್ತೆ. ಒಂದು ಸಲ ತೆಂಗಿನ ಎಣ್ಣೆ ಹಾಕಿ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ. ಇಡೀ ಮನೆ ಘಮ ಘಮ ಅಂತ ಇರುತ್ತೆ. ಅದು ಹೇಳಿದ್ರೆ ಆಗಲ್ಲ, ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಾಗತ್ತೆ ಅಂತ. ಅದಕ್ಕೆ ಉಡುಪಿ ಅಡುಗೆ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ. ಎಲ್ಲ ಎಲ್ಲಿ ನೋಡಿದ್ರು ಉಡುಪಿ ಹೋಟೆಲ್ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಅದು ಉಡುಪಿಯವ್ರು ಹೌದಾ ಅಲ್ವಾ ಗೊತ್ತಿಲ್ಲ, ಬಟ್ ಬೋರ್ಡ್ ಮಾತ್ರ ಉಡುಪಿ ಹೋಟೆಲ್ ಅಂತ ಇರುತ್ತೆ. ಯಾಕೆಂದರೆ ಅವರು ತೆಂಗಿನಲ್ಲೇ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಒಂಚೂರು ಹಾಕಿ ಬೇಯಿಸ್ತಾರೆ. ಆಲ್ರೆಡಿ ಬೆಂದಿದೆ, ಒಮ್ಮೆ ಒಂದ್ಸಲ ಅದು ತೆಂಗಿನ ಎಣ್ಣೆಯಲ್ಲಿ ಬೆಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯೆಲ್ಲ ಒಂದು 2 ಮಿನಿಟ್ಸ್ ಹಾಗೆ ಬೇಯಿಸಿ. ಈಗ ಆಗಲೇ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಹುರ್ಕೊಂಡು ಪುಡಿ ಮಾಡಿದ್ವಲ್ಲ, ಅದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಬಿರೋಂಥ ಮಿಶ್ರಣ ಹಾಕ್ತಾ ಇದ್ದೀವಿ. ನೋಡಿ, ನೋಡುವಾಗಲೇ ತಿನ್ಬೇಕು ಅನ್ಸೋದಿಲ್ವಾ? ಒಂದು 2 ನಿಮಿಷ ಹುರಿಬೇಕು ಸ್ವಲ್ಪ. ಯಾಕಂದರೆ ನಾವು ಎಣ್ಣೆ ಹಾಕಿ ಹುರಿಲಿಲ್ಲ, ಮಸಾಲೆನ ಹಾಗೆ ಹುರಿದಿದ್ದೀವಲ್ಲ, ಸೊ ಒಂಚೂರು ಬೇಯಲಿ.
ಒಂಚೂರು ಮುಚ್ಚೋಣ. 1 ನಿಮಿಷ. ಈಗ 1 ನಿಮಿಷ ಆಗಿದೆ, ತೆಗಿಯೋಣ. ನೋಡಿ ಆಗಿದೆ. ಈಗ ಆಫ್ ಮಾಡ್ತೀನಿ. ಈಗ ಬೌಲಿಗೆ ತಗೊಳ್ಳೋಣ. ರುಚಿ ರುಚಿಯಾದ ಸುವರ್ಣಗಡ್ಡೆ ಪಲ್ಯ ರೆಡಿ. ಉಡುಪಿ ಸ್ಟೈಲ್ದು ಶ್ರೀ ಕೃಷ್ಣ ಮಠದ್ದು ಪ್ರಸಾದ ಇದ್ದಾಗ ಇರುತ್ತೆ. ತಿಂದು ನೋಡಿ, ಒಮ್ಮೆ ಮಾಡಿ ನೋಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತಂತ. ಎನ್ಕರೇಜ್ ಮಾಡಿ. ನೋಡಿ, ಸುವರ್ಣಗಡ್ಡೆ ಉಡುಪಿ ಸ್ಟೈಲ್ ಪಲ್ಯ ರೆಡಿ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.